ಹೇಳ್ತೇನೆ. ಯಾಕಂದ್ರೆ ನಾನು ನಿನ್ನೆ ತನಕ ರಾಜಕಾರಣ ಮಾತಾಡಿಲ್ಲ. ರೈತರ ಕಷ್ಟ ಸುಖ ಏನಿದೆ ನಾವು ಮಾತಾಡಿದೀವಿ. ಆದ್ರೆ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎದುರುಗಡೆ ಇದ್ದಾರೆ, ಮಾನ್ಯ ಮಂತ್ರಿಗಳು ಇಲ್ಲಿ ಬರ್ತಾರ. ಬಂದಾಗ ತಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದೆ. FRP ಇಡೀ ದೇಶಕ್ಕದ, ಇಡೀ ದೇಶಕ್ಕೆ FRP ಒಂದೇ ಇದ್ದಾಗ ಪಕ್ಕದ ಗುಜರಾತ್ನವ್ರು ಕೊಡಬಹುದಾದ್ರೆ, ಪಕ್ಕದ ಮಹಾರಾಷ್ಟ್ರದವ್ರು ಇಷ್ಟು ಹೆಚ್ಚಿಗೆ ದರ ಕೊಡಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕೊಡ್ಲಿಲ್ಲ, ಕೊಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನನ್ನ ಪ್ರಶ್ನೆ. ಕೇಳ್ಬೇಕು ನಾವೆಲ್ಲ ಅವ್ರನ್ನ. ರೈತರು ಇವತ್ತು ಗಂಟ್ಲ ಸಡ್ಡು ಬಿಟ್ಟು ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಪಾಪ ಇನ್ನೂ ಧೈರ್ಯ ತಗೋಬೇಕಾಗ್ತದ. ಈಗ ನಾವು ಗುಂಪಿದ್ದಾಗ ಸಭಾ ವೈರಾಗ್ಯ ಎಲ್ಲರಿಗೂ ಮಾತಾಡ್ತಾರೆ. ವ್ಯವಸ್ಥೆ ಹೆಂಗದ ಅಂತಂದ್ರ ಈ ಗುಂಪು ಬಿಟ್ಟು ಹೊರಗೋದ ಕೂಡಲೇ ಧ್ವನಿನೇ ಬರುದಿಲ್ಲ. ನಮ್ಮ ರೈತರಿಗೆ ಆ ರೀತಿಯಾದಂತ ಧ್ವನಿ ಕಳ್ಕೊಂಡಂತ ಜನಾಂಗ ನಮ್ದು ರೈತ ಕುಲ. ಇವತ್ತು ಅನೇಕ ಕಾರ್ಖಾನೆ ಮಾಲೀಕರು ಸರ್ಕಾರದ ವ್ಯವಸ್ಥೆ ಒಳಗಾದರು. ಕಳೆದ ಒಂದು ವಾರದಿಂದ ಚಳವಳಿ ನಡೆದರೂ ಕೂಡ 20 ಕಿಲೋಮೀಟರ್ ದೂರದಲ್ಲಿದ್ದಂತ ಒಬ್ಬ ಉಸ್ತುವಾರಿ ಮಂತ್ರಿ ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ ಅನ್ನೋದು ಎಂತ ನಾಚಿಕೆ ಚರ್ಚೆ ಮಾಡಬೇಕಾಗ್ತದೆ. ಕೇವಲ ಇಲ್ಲಿ ಕೂಗಾಕಿ ಹೋಗೋದ್ರಿಂದ ಆಗೋದಿಲ್ಲ. ಪ್ರಶ್ನೆ ಮಾಡಬೇಕಾದಂತ ರೈತರು ನೀವು ಇದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗದ. ಯಾವತ್ತು ಉತ್ತರ ಕೊಡ್ಬೇಕು ಅವತ್ತು ಕೊಡಬೇಕಾಗ್ತದ. ಅದನ್ನು ಕೂಡ ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ SAP ಇತ್ತು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ನಾವು ರಚನೆ ಮಾಡಿದ್ದೀವಿ. ಯಾಕೆ ರಚನೆ ಮಾಡಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶವನ್ನ ಗಮನದಲ್ಲಿ ಇಟ್ಟುಕೊಂಡು FRP ಮಾಡ್ತದೆ. ಆದ್ರೆ ರಾಜ್ಯ ಸರ್ಕಾರ ಆಯಾ ಕಾರ್ಖಾನೆಗಳಿಗೆ ಅನುಗುಣವಾಗಿ ಯಾವ ಕಾರ್ಖಾನೆ ರಿಕವರಿ ಎಷ್ಟದ ಮತ್ತು ಯಾವ ಕಾರ್ಖಾನೆ ಏನೇನು ಉತ್ಪಾದನೆ ತೆಗಿತದ. ಯಾಕಂದ್ರೆ ಎಲ್ಲಾ ಕಾರ್ಖಾನೆಗಳು ಎಲ್ಲಾ ಉತ್ಪಾದನೆ ತೆಗಿಯಕ್ಕೆ ಆಗುವುದಿಲ್ಲ. ಕುಂಡಪ್ಪ ರಮಣ್ಣ ಕುಂಡ ಏ ಕೂಡಪ್ಪ, ನೀ ನಮ್ಮವಾಗಿ ನೀ ಏನು ದೊಡ್ಡ ನಮ್ಮ ಈ ತರದ ವಿತ್ತಂಡವಾದಗಳಿಂದ ನಮ್ಮ ಹೋರಾಟ ಹಿನ್ನಡೆ ಆಗ್ತದೆ ಅನ್ನುವಂಥದ್ದನ್ನು ತಾವು ಗಮನಿಸ್ಕೋಬೇಕಾಗ್ತದೆ. ನಾನು ರೈತ ಪರವಾಗಿ ಮಾತಾಡ್ತಾ ಇದ್ದೀನಲ್ಲ, ನಿಮ್ಮನ್ನ ದೂರಿಟ್ಟು ನಿಮ್ಮನ್ನ ಮೋಸ ಮಾಡಿ ಹೋಗುವಂತದ್ದಲ್ಲ. ನಾವು ಬಂದು ಚಳವಳಿಯಾಗಿ ಭಾಗವಹಿಸಿದೀವಿ, ಉಳಿದವ್ರಿಗೆ ಯಾಕಾಗಿಲ್ಲ ಅನ್ನೋದನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ಆ ಅಧಿಕಾರಿಗಳು ಬೇಕಲ್ಲ, ಉಳಿದವ್ರಿಗೆ ಯಾಕಾಗಲಿಲ್ಲ ಹಂಗಾರ ಇದನ್ನ ಪ್ರಶ್ನೆ ಮಾಡಬೇಕಾಗ್ತದ. ಇವತ್ತು ನಾನು ಕೇಳ್ತೀನಿ, ಆಯಾ ಕಾರ್ಖಾನೆಗಳ ರಿಕವರಿ ಬೇರೆ ಬೇರೆ ಅದ. ಒಂದು ಕಾರ್ಖಾನೆ 10 ತೋರಿಸಿದ್ರೆ, ಇನ್ನೊಂದು ಕಾರ್ಖಾನೆ 11 ತೋರಿಸ್ತದ, ಮತ್ತೊಂದು ಕಾರ್ಖಾನೆ 12 ತೋರಿಸ್ತದ. ಇಲ್ಲಿ ಕೃಷ್ಣಾ ನದಿ ಬೆಲ್ಟ್ ಗೊಂಡೆ ಹೋದ್ರ ಕಬ್ಬಿನ ರಿಕವರಿ ಸಹಜವಾಗಿ ಅದು ಪ್ರಕೃತಿದತ್ತ ಕೊಡುಗೆ ಅಲ್ಲಿ ಜಾಸ್ತಿ ತೋರಿಸ್ತದ. ಈ ಕಡೆ ನಾವು ಘಟಪ್ರಭಾ ಒಂದು ಸ್ವಲ್ಪ ಕಡಿಮೆ ಆಗ್ತದ, ಮಲಪ್ರಭಾ ನದಿ ಗಂಟು ಹೊಂಟ್ರೆ ಇನ್ನಷ್ಟು ಕಡಿಮೆ ಆಗ್ತದ. ನಾನು ಒಪ್ತೀನಿ. ಯಾಕೆ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದೇ ತರ ಫಿಕ್ಸ್ ಮಾಡುವುದಿಲ್ಲ ಅಂತಂದ್ರ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆಯಾ ಕಾರ್ಖಾನೆಗೆ ಅನುಗುಣವಾಗಿ ರಿಕವರಿ ಹೆಚ್ಚು ಕಡಿಮೆ ಇರ್ತದೆ ಅನ್ನುವಂತ ಕಾರಣದಿಂದ ನಾವು ಎಲ್ಲಾನು ನಿರ್ಣಯ ತಗೊಳಕ್ ಆಗುದಿಲ್ಲ ವೈಜ್ಞಾನಿಕವಾಗಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ ಕೆಲವರು ಕೋಜನದವ್ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಇನ್ನು ಕೆಲವರು ಡಿಸ್ಟಿಲರಿ ಸಾರಾಯಿ ಉತ್ಪಾದನೆ ಮಾಡ್ತಾರೆ ಕೆಲವು ಕಾರ್ಖಾನೆಯವರು, ಇನ್ನು ಕೆಲವು ಕಾರ್ಖಾನೆಯವರು ಇಥಿನೇಲ್ ಉತ್ಪಾದನೆ ಮಾಡ್ತಾರೆ, ಇನ್ನು ಕೆಲವು ಕಾರ್ಖಾನೆಯವರು ಯಾವುದನ್ನು ಉತ್ಪಾದನೆ ಮಾಡೋದಿಲ್ಲ. ಅವ್ರಿಗೂ ಈ ದರ ಕೊಡ್ರಿ ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಕಾರ್ಖಾನೆಗಳು ಉತ್ಪಾದನೆ ಮಾಡತಕ್ಕಂಥ ಉಪ ಉತ್ಪಾದನೆ ಆಧಾರ ಮೇಲೂ ಕೂಡ ಇಲ್ಲಿ ರಾಜ್ಯದಲ್ಲಿ SAP ದರ ನಿಗದಿ ಆಗಬೇಕಾಗ್ತದ. ಆ SAP ಯಾಕೆ ಮುಚ್ಚಿದೀರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಅದ. ಇವತ್ತು ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದ ಆಡಳಿತ ಪಕ್ಷ. ಹೀಗಾಗಿ ಇವತ್ತು ನಾನು ವಿನಂತಿ ಮಾಡುವಂತದ್ದು ಏನಂತಂದ್ರ, ನಾವು ಅನೇಕ ವ್ಯವಸ್ಥೆಯಲ್ಲಿ ನಾವು ಸೋತ್ ಹೋಗಿದ್ದೀವಿ. ಎಲ್ಲೆಲ್ಲಿ ನಮ್ಮನ್ನ ಕೊಂದಾರಂತಂದ್ರ ಹಾರ್ವೆಸ್ಟಿಂಗ್ ಎಲ್ಲ ಕಡೆ ಅಷ್ಟೇ ಬರ್ತದೆ. ಒಂದೊಂದ್ಸಲ ಹಿಂಗಾಗ್ತದಲ್ಲ, ನಾವು ಹಿಂಗೇನ್ರೆ ಹೋರಾಟ ಮಾಡಿ ಲೇಟ್ ಆಗಿ ನಮ್ಮ ಕಾರ್ಖಾನೆಗಳು ಚಾಲೂ ಆದವು ಅಂತಂದ್ರ ಅಲ್ಲಿಯೂ ನಮ್ಗೆ ಶೋಷಣೆ ಆಗ್ತದೆ. ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕಾಗ್ತದೆ. ಆ ಟ್ರ್ಯಾಕ್ಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕಾಗ್ತದೆ. ಆದ್ರೆ ಇಲ್ಲಿ ಕಾರ್ಖಾನೆಗಳು ಒಂದು ಲಿಮಿಟೇಷನ್ ಇದ್ರೂ ಕೂಡ ಇಷ್ಟ ವ್ಯಾಪ್ತಿಯೊಳಗೆ ನೀವು ಕಬ್ಬು ಖರೀದಿ ಮಾಡಬೇಕನ್ನುವಂತ ನಿಬಂಧನೆ ಇದ್ರೂ ಕೂಡ ಅದನ್ನು ಓವರ್ಟೇಕ್ ಮಾಡಿ ಬೇರೆ ಕಡೆ ಹೋಗಿ ತಗೊಂಡ್ಬಂದು 800 ರಿಂದ 1,000 ರೂಪಾಯಿ ರೈತರ ಉತ್ಪಾದನೆಗಳನ್ನು ನೀವೇನು ಕಟ್ ಮಾಡ್ತಾ ಇದ್ರಲ್ಲ, ಇದೆಷ್ಟು ವೈಜ್ಞಾನಿಕ ಅನ್ನುವಂಥದ್ದು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇವತ್ತು
ಹೀಗಾಗಿ H8 ಒಳಗೆ ಮೋಸ ಇರಬಹುದು. ಇವತ್ತು ರಿಕವರಿ, ಯಾವುದೇ ಕಬ್ಬಿನ ರಿಕವರಿಯನ್ನ ನಾನು ರೈತೂ ತೆಗೆದಿಲ್ಲ, ಸರ್ಕಾರನೂ ತೆಗೆದಿಲ್ಲ. ಕಾರ್ಖಾನೆ ಮಾಲೀಕರ ರಿಕವರಿ ತೆಗಿತಾರ, ಎಷ್ಟು ರಿಕವರಿ ಹೇಳ್ತಾರ ನಾವು ಒಪ್ಕೋಬೇಕಾಗ್ತದೆ. ಒಂದು ಕಾಲಕ್ಕ ಸಂಕೇಶ್ವರದಂತ ಸಕ್ಕರೆ ಕಾರ್ಖಾನೆಗಳು, ಒಂದು ಕಾಲಕ್ಕ MK ಹುಬ್ಬಳ್ಳಿ ಅಂತ ಸಕ್ಕರೆ ಕಾರ್ಖಾನೆಗಳು, ಬಾಬಾಗೌಡರು ಪಾಟೀಲ್ರ ನೇತೃತ್ವದೊಳಗೆ MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟರಿ ಇತ್ತು ಅವತ್ತನ್ನೋದು ನಾನು ನೆನಪು ಮಾಡ್ತೀನಿ. ಅವತ್ತು ಅಗ್ಗದ ಕಾಲದೊಳಗೆ 1,000 ರೂಪಾಯಿ ಕೊಡ್ಬೇಕಂದ್ರೆ ಸತ್ತು ಹೋಗ್ತಿದ್ದು ಕಾರ್ಖಾನೆಗಳು. ಅವತ್ತು 1,000 ರೂಪಾಯಿ ಕೊಟ್ಟರು ಬಾಬಾಗೌಡ ಪಾಟೀಲ್ರ ನೇತೃತ್ವದೊಳಗೆ. ರುದ್ರಪ್ಪ ಮೊಕಾಶಿ ಅವರ ಅಧ್ಯಕ್ಷರಿದ್ರು, ನೇತೃತ್ವ ಬಾಬಾಗೌಡರದ್ದೇ ಇತ್ತು ಅವತ್ತು. ನಾನು ಕೂಡ ರೈತ ಚಳವಳಿಯೊಳಗ ಪ್ರತ್ಯಕ್ಷ ಭಾಗ ಆಗಿಲ್ಲ ಅಂದ್ರೂ ನಿಮಗೆ ಬೆಂಬಲವಾಗಿ ಅವತ್ತಿನ ಕೂಡ ನಾನು ನಿಂತಿದ್ದೇನೆ. ಹೀಗಾಗಿ MK ಹುಬ್ಬಳ್ಳಿ, ಶಂಕೇಶ್ವರ್ ಅಂತ ಕಾರ್ಖಾನೆಗಳು ಅವತ್ತು 14% ರಿಕವರಿ ತೋರಿಸಿದ. ಇವತ್ತು ಯಾಕೆ 11ಕ್ಕೆ ಬಂದು ನಿಂತಿರಿ ಅನ್ನೋಂಥದ್ದು ನಮ್ಮ ಪ್ರಶ್ನೆ ಅದ. ಎಲ್ಲಿ ಮೋಸ ಆಗ್ತಾ ಇದೆ? ಹೆಂಗಾರ ಸರ್ಕಾರ ತೆಗಿಬೇಕಲ್ಲ ರಿಕವರಿ. ಯಾವುದೇ ಕಾರ್ಖಾನೆ ಎದುರುಗಡೆ ಒಂದು ಲ್ಯಾಬೊರೇಟರಿ ಮಾಡ್ಲಿಕ್ಕೆ ಏನು ಬಹಳ ದೊಡ್ಡ ಖರ್ಚಿಲ್ಲ. ಒಂದು ಲ್ಯಾಬೊರೇಟರಿ ಮಾಡ್ರಿ, ಸರ್ಕಾರದಿಂದ ರಿಕವರಿ ತೆಗೆಯುವಂತ ವ್ಯವಸ್ಥೆ ಮಾಡಿಕೊಡ್ರಿ. ನಮ್ಮ ರೈತರು ತಮ್ಮ ಕಬ್ಬನ್ನ ಅಲ್ಲಿ ರಿಕವರಿ ತೆಗೆದು ನನ್ನ ಕಬ್ಬು ಇಷ್ಟು ರಿಕವರಿ ಬರ್ತೈತೆ ಅಂತ ಹೇಳಿ ಅವ್ರು. ಕೇವಲ ರಿಕವರಿ ಅಷ್ಟೇ ಅಲ್ಲ, ಇವತ್ತು ಕಾರ್ಖಾನೆ ಎದುರುಗಡೆ ವೇ ಬ್ರಿಡ್ಜ್ ಹಾಕೋದ್ರ ಮುಖಾಂತರ APMCಗೆ ಏನು ಕೆಲಸ ಇಲ್ಲ. APMC ಆಗ ರೈತರು ವಿಶ್ವಾಸ ಕಳ್ಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣ ವ್ಯಾಪಾರ ಆಗ್ತಾ ಇಲ್ಲ. ಅಲ್ಲಿರುವಂತ ಎಲ್ಲ ಸಿಬ್ಬಂದಿ ಖಾಲಿ ಕುಂತಾರ. ಹೀಗಾಗಿ ಅಲ್ಲಿರುವಂತ ಸಿಬ್ಬಂದಿಗೆ ಆ ಕಾರ್ಖಾನೆ ಎದುರುಗಡೆ ವೇ ಬ್ರಿಡ್ಜ್ ನಿರ್ಮಾಣ ಮಾಡಿ ಅಲ್ಲಿ ಸರಿಯಾದ ತೂಕ ಆಗುವಂತೆ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ತೂಕದಲ್ಲಿ ಮೋಸ, ರಿಕವರಿಯಲ್ಲಿ ಮೋಸ, ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ನಲ್ಲಿ ಮೋಸ, ಮತ್ತು ನಮ್ಮ ಕಬ್ಬನ್ನ ಯಾವಾಗ ಒಯ್ಬೇಕು ಅವಾಗ ಒಯ್ಯಂಗಿಲ್ಲ, ಲೇಟ್ ಆಗ್ತಾವ. ನೀರು ಹಸು ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮ ರೈತರು ಕೂಡ ನಮಗೂ ವೈಯಕ್ತಿಕವಾಗಿ ಏನ್ ತೊಂದರೆ ಆಗ್ತದಂದ್ರ, ನೆಲ ಹಸಿ ಇದ್ದಲ್ಲಿ ನಾವೇನಾದ್ರೂ ಅಲ್ಲಿ ಗಾಡಿ ಹಾಕಿದ್ರೆ ಗಾಡಿ ಸಿಕ್ಕೊಂಡ್ಬಿಡ್ತಾವ. ಹಿಂಗಾಗಿ ನಾವು ನೀರು ಹಸುದ್ ಬಿಡ್ತೀವಿ. ನೀರು ಹಸುದ್ ಬಿಟ್ಟಾಗೂ ಕೂಡ ನಮ್ಮ ಕಬ್ಬು ತೂಕ ಕಳ್ಕೊತದ, ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದ. ಅಂತ ಕಬ್ಬಿಗೂ ಅದೇ ರಿಕವರಿ ತೋರಿಸ್ತೀರಿ, ಇದು ಯಾವ ನ್ಯಾಯ? ನೀವು ಆ ತೂಕ ಕಳ್ಕೊಂಡಂತ ಕಬ್ಬಿಗೆ ರಿಕವರಿ ಹೆಚ್ಚಾಗಬೇಕಲ್ಲ ಕನಿಷ್ಠ ಪ್ರಮಾಣ, ಅದನ್ನು ತೋರಿಸುದಿಲ್ಲ. ಈ ರೀತಿ ರೈತನ ಶೋಷಣೆ ನಡೆದಿರುವಂತದ್ದದ. ಆದ್ರೆ ಯಾವಾಗ ನಾವು ರೈತರು ಸಂಘಟಿತರಾಗಿ ಎದ್ದು ನಿಂತೀವಿ, ನಾವು 10 ಬೇಡಿಕೆಗಳನ್ನು ಇಟ್ಟಾಗ 1, 2, 3 ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಆಗ್ಯದ ಬಹಳಷ್ಟು ಸಲ. ಇವತ್ತು ಕೂಡ ರೈತ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಟ ನಡೆದದ, ಬಹುಶಃ ಕಳೆದ 6 ದಿನಗಳಿಂದ ಒಂದು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಲಿಲ್ಲ. ಇಲ್ಲಿ ಸಾಕಷ್ಟು ನೀವು ಬೈದ್ರೆ ಅವ್ರಿಗೆ ಹೋಗಿ ಮುಟ್ಲಿಲ್ಲ. ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಬಂದಿದ್ರಿಂದ ನಿನ್ನೆಯಿಂದ ಸರ್ಕಾರಕ್ಕೆ ಬೆಂಕಿ ಎತ್ಬಿಟ್ಟದ. ಈ ಹೋರಾಟ ಎಲ್ಲೋ ಹೋಗ್ತದ ಅನ್ನುವಂಥದ್ದು ಬಂದದ. ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಬಂದಿದ್ರು. ನಾನು ಒಂದು ತಾಸು ಕುಂತು ನಾನು ರೈತರಿಗೆ ಧೈರ್ಯ ತುಂಬ್ತೇನೆ ಅಂತೇಳಿ ಶಶಿಕಾಂತ್ ಗುರೂಜಿ ಒಂದು ಮಾತನ್ನ ಹೇಳಿದ್ರು, ವಿಡಿಯೋ ನೋಡಿದ್ರು ನಾನು ಬೆಂಗಳೂರಾಗಿದ್ದಾಗ. ಯಾವುದೇ ರಾಜಕಾರಣಿ ನಮ್ಮ ಸಭೆ ವೇದಿಕೆ ಹತ್ತುದಾದ್ರ ಸಾಂಕೇತಿಕವಾಗಿ ಹತ್ಬೇಡ್ರಿ, ನೀವು ಬಂದು ನಮ್ಮ ಜೋಡಿ ಕುಂದ್ರಬೇಕನ್ನುವಂತ ಕರೆಯನ್ನು ಅವ್ರು ಕೊಟ್ಟರು. ನಾನು ಬೆಂಗಳೂರಿಂದ ಮಾತಾಡಿದೆ. ನಾನು ಹೇಳಿದೆ, ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಅವರು ಬರುವುದಿಲ್ಲ, ನಾನೊಬ್ಬ ಬಿಜೆಪಿ MP ಆಗಿ ನಾನು ಬರುವುದಿಲ್ಲ. ನಾನು ಕೂಡ ಒಬ್ಬ ರೈತನ ಮಗ ಅದನಿ. ನಿಮ್ಮ ಹೋರಾಟ ಯಶಸ್ವಿ ಆಗಬೇಕು, ನಿಮಗೆ ಶಕ್ತಿ ತುಂಬಬೇಕಂತೇಳಿ ನಾವು ಬರತ್ತೀವಿ. ನಿಮಗೆ ಇಷ್ಟ ಇದ್ರೆ ನಾವು ಬರ್ತೀವಿ, ಇಲ್ಲ ಅಂದ್ರೆ ನಿಮ್ಮ ಹೋರಾಟ ಮುಂದುವರಿಸ್ರಿ, ನಾವು ಎಲ್ಲೇ ಇದ್ದಲ್ಲೇ ನಾವು ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವಾಗ ಅವ್ರು ಹೇಳಿದ್ರು, ಬರ್ರಿ ನೀವು ಭಾಗವಹಿಸ್ರಿ, ಆದ್ರೆ ಈ ಕಷ್ಟ ಏನ್ ನಿಮ್ಗೆ ಅರಿವಾಗಬೇಕಂತ ಹೇಳಿದ್ರು. ಹೀಗಾಗಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಸ್ಪಾಟ್ ನಲ್ಲಿ ಡಿಸಿಷನ್ ತಗೊಂಡ್ರು, ಇಲ್ಲ ನಾನು ಹೋಗೋದಿಲ್ಲ, ರೈತರ ಜೊತೆ ರಾತ್ರಿ ಎಲ್ಲ ಮಲಗ್ತಾನೆ ಅಂತ ಹೇಳಿ ಬೆಳಗಿನ 5 ಗಂಟೆ ಒಳಗೆ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಸ್ನಾನ ಮಾಡಿ ಬರ್ಲಿಕ್ಕೆ ಹೋಗಿದ್ವಿ. ಆಮೇಲೆ ಹೇಳಿದ್ರು, ಇಲ್ಲ ನೀವು 12 ಗಂಟೆಗೆ ಬರ್ರಿ ಅಂತೇಳಿ. ಇವತ್ತು ಅವ್ರು ಹುಟ್ಟಿದ ಹಬ್ಬ ಇರೋದ್ರಿಂದ ನಾವು ಒಂದು ತೀರ್ಮಾನ ತಗೊಂಡ್ಬಿಟ್ಟಿವಿ ನಿನ್ನೆನ. ಯಾವುದೇ ಹಾರ ಸನ್ಮಾನ ಏನೂ ಇಲ್ಲ, ಸಿಹಿ ಹಂಚುವಂತದ್ದು ಏನೂ ಇಲ್ಲ. ನಮ್ಮ ಅಭಿಮಾನಿಗಳು ಯಾರಾದ್ರೂ ಸಿಹಿ ಹಂಚವ್ರಿದ್ರ, ಅಲ್ಲಿ ಯಾವ್ದಾದ್ರು ಅನಾಥಾಶ್ರಮಗಳಿದ್ರ ಹಂಚ್ರಿ, ಇಲ್ಲ ನಮ್ಮ ರೈತರಿದ್ರ ಅವ್ರಿಗೆ ಹಂಚ್ರಿ. ಮಾಲಿ ಶಾಲ ತರಬೇಡ್ರಿ ಅಂತೇಳಿ ಕೈ ಮುಗಿದು ವಿನಂತಿ ಮಾಡಿ ಯಾರ ಕಡೆನೂ ಇವತ್ತು ನಾವು ಮಾಲಿ ಶಾಲ ತಗೊಂಡಿಲ್ಲ. ನೀವು ಇಲ್ಲಿ ಸನ್ಮಾನ ಮಾಡಿದ್ರಿ, ಅದಕ್ಕಿಂತ ದೊಡ್ಡ ಸನ್ಮಾನ ಯಾವುದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾವ ಪದ್ಮಶ್ರೀಗಿಂತ ಕಡಿಮೆ ಇಲ್ಲ. ನಮ್ಮ ರೈತ ಹೃದಯ ತುಂಬಿ ನನ್ನ ಹೊಲದಾಗ ಬೆಳೆದಂತ ಕಬ್ಬನ್ನ ತಂದು, ನನ್ನ ಹೊಲದಾಗ ಬೆಳೆದಂತ ಬೆಲ್ಲ ತಂದು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಅರ್ಪಣೆ ಮಾಡಿದ್ರಲ್ಲ, ಆ ಋಣ ನಮ್ಮ ಮೇಲದ. ಅದನ್ನು ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತು ಹೋರಾಟ ಮುಂದುವರಿಸಬೇಕು, ನಿಲ್ಲಿಸಬೇಕು ಅನ್ನುವಂತ ತೀರ್ಮಾನ ನಾವು ಮಾಡುವುದಿಲ್ಲ. ಯಾಕಂದ್ರೆ ನಾವೇನಾದ್ರು ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿ ಅವರು ಬಂದು ರಾಜಕಾರಣ ಮಾಡಿದ್ರು ಅದಕ್ಕೆ ಹೋರಾಟ ಕೆಟ್ಟಂತ ಅನ್ನುವಂಥದ್ದು ಬೇಡ. ನೀವು ಚಳವಳಿ ಮಾಡ್ರಿ, ನೀವು ಮಂತ್ರಿಗಳ ಜೊತೆ ಮಾತುಕತೆ ಮಾಡ್ರಿ,
ಇದನ್ನು ಒಂದು ವೇಳೆ ಮುಂದುವರಿಸುವುದಾದ್ರೆ ರಾಜ್ಯದ ಅಧ್ಯಕ್ಷರ ನೇತೃತ್ವದೊಳಗೆ ನಾವು ಕೂಡ ಬೆಂಗಳೂರಿನಲ್ಲಿ ಸಭೆ ಸೇರ್ತೇವೆ. ಯಾವುದೇ ಮಂತ್ರಿ ಯಾವುದೇ ಹಳ್ಳಿಗೆ ಭೇಟಿ ಕೊಡಲಾರದ ರೀತಿಯೊಳಗೆ ಪ್ರತಿಬಂಧನೆ ಮಾಡುವಂತ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡೋಣ, ಎಲ್ಲರೂ ನಾವು ಸೇರಿ ನಿಮ್ಗೆ ಶಕ್ತಿ ತೊಂತೀವಿ. ಯಾಕಂದ್ರೆ ಇದು ಯಾವುದೇ ಪಕ್ಷಾತೀತವಾದಂತಹ ಹೋರಾಟ ಇದೆ, ಯಾವುದೇ ಜಾತ್ಯತೀತವಾದಂತಹ ಹೋರಾಟ. ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಕ್ ನಾವು ಬಂದಿಲ್ಲ. ಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಈ ವರ್ಷ ಪ್ರವಾಹ ಬಂದು ಮಳೆಯಾಗಿ ಸಿಕ್ಕಾಪಟ್ಟೆ ಲಾಸ್ ಆಗೋಗಿದ್ದಾರೆ. ಇರುವಂತ ಅಳಿದುಳಿದ ಬೆಳೆಯನ್ನ ಖರೀದಿ ಮಾಡ್ರಿ ಅಂತೇಳಿ ನಾನು ಒಬ್ಬ ರೈತರ ಮಗನಾಗಿ 4 ಸಲ ಪತ್ರಿಕಾಗೋಷ್ಠಿ ಮಾಡಿದೆ. ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ, ಮಾರ್ಕೆಟಿಂಗ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡೆ. ಸಮಯಕ್ಕೆ ಸರಿಯಾಗಿ ಯಾರೂ ಖರೀದಿ ಕೇಂದ್ರಗಳನ್ನು ತೆರೆಯಲಿಲ್ಲ. ಅದರ ಪರಿಣಾಮ 100ಕ್ಕೆ 5ರಷ್ಟು ಜನ ಮಾತ್ರ ಇವತ್ತು ಆ ಖರೀದಿ ಕೇಂದ್ರಗಳಿಗೆ ಹೆಸರು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಇನ್ನೂ ಖರೀದಿ ಚಾಲೂ ಆಗಲಿಲ್ಲ. 95 ಜನ ನಮ್ಮ ರೈತರಿಗೆ ಇಟ್ಕೊಳ್ಳಕ್ ಜಾಗಿಲ್ಲ ಅಂತ ಹೇಳಿ ಉದ್ದು, ಹೆಸರು, ತೊಗರಿ ಯಾವ ರೀತಿ ನಮ್ಮ ಸಣ್ಣ ಸಣ್ಣ ಬೆಳೆ ಅದಾವೆ ಎಲ್ಲ ಮಾರ್ಕೊಂಡ್ಬಿಟ್ರು. ಎಲ್ಲಿ ಮುಟ್ತದ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕೂಡಿ ನಾವು ಚರ್ಚೆ ಮಾಡಿ ಯಾವಾಗ ನಿರ್ಣಯ ತಗೋಬೇಕು ಅವಾಗ ನಿರ್ಣಯ ತಗೊಂಡ್ರೆ ಅದು ನ್ಯಾಯ ಸಿಗ್ತದೆ. ತಡವಾಗಿ ಸಿಕ್ಕ ನ್ಯಾಯ ಅನ್ಯಾಯಕ್ಕೆ ಸಮ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ನಮ್ಮ ರೈತರು ಬೆಳೆದಾಗ ನೀವು ಖರೀದಿ ಕೇಂದ್ರ ತೆರೀಲಿಲ್ಲ, ನಮ್ಮ ರೈತರು ಮಾರಿದ ಮೇಲೆ ನೀವು ಖರೀದಿ ಕೇಂದ್ರ ತೆಗೆದ್ರೆ ಇದು ಕಣ್ಣೊರೆಸುವ ತಂತ್ರ ಅಂತ ಕೂಡ ನಾನು ಹೇಳಬೇಕಾಗ್ತದೆ. ಹೀಗಾಗಿ ರೈತ ಇವತ್ತು ಆರ್ಥಿಕವಾಗಿ ಜರ್ಜರಿತವಾಗಿ ಹೋಗಿದ್ದಾರೆ. ಸಣ್ಣ ಸಣ್ಣ ಬೆಳೆನೂ ಕೂಡ ಹಾಳಾಗಿದಾವೆ. ನೀವು ಉಳಿದಂತ ಕಬ್ಬಿನ ಬೆಳೆಗೂ ಕೂಡ ಬೆಲೆ ಕೊಡದೆ ಹೋದ್ರ ರೈತನ ಸ್ಥಿತಿ ಬೀದಿಗೆ ಬರ್ತದೆ. ಇನ್ನೊಂದು ಗಂಭೀರ ಸವಾಲು ಏನಾಗ್ತದೆ ಅಂದ್ರೆ ನಮ್ಮ ರೈತ ಸಿಟ್ಟಿಗೆದ್ದು ಇಲ್ಲ ನಾನು ಹೋರಾಟ ಮಾಡಿಬಿಡ್ತೀನಿ ಅಂತ ಕುಂತ್ರ 1 ವರ್ಷ ಕಾರ್ಖಾನೆ ಬಂದಿದ್ರೆ ಅವ್ರು ತಡಿಬಹುದು. ಆದ್ರೆ 1 ವರ್ಷ ನಮ್ಮ ರೈತರು ಬಂದಿದ್ರೆ ಬಹುಶಃ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಬೀಜಕ್ಕೆ ಸಾಲ ಮಾಡಿದ್ವಿ, ಗೊಬ್ಬರಕ್ಕೆ ಸಾಲ ಮಾಡಿದ್ವಿ, ನೀರು ಹಾಸಿದೀವಿ, ಕಸ ತೆಗೆತೀವಿ, ನಾವು ಅದ್ರ ಮೇಲೆ ಜೀವನ ಇಟ್ಕೊಂಡು ಕುಂತೀವಿ. ಹೀಗಾಗಿ ಮಾನವೀಯತೆ ಆಧಾರ ಮೇಲೆ ಈ ಸರ್ಕಾರ ಮಾನವೀಯ ಹೃದಯದ ಆಧಾರ ಮೇಲೆ ಈ ನಿರ್ಣಯವನ್ನು ತಗೋಬೇಕಾಗ್ತದ, ಪ್ರತಿಷ್ಠೆಯನ್ನು ಬಿಡಬೇಕಾಗ್ತದೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನೀವು ಪ್ರತಿಷ್ಠೆ ಮಾಡ್ಕೊಳ್ಬೇಡ್ರಿ. ಈ ಹೋರಾಟವನ್ನ ರೈತರ ಅಂತಃಕರಣವನ್ನು ಅರ್ಥ ಮಾಡಿಕೊಂಡು ನೀವು ಬಂದು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿದ್ರೆ ಬಹಳ ದೊಡ್ಡ ಮನುಷ್ಯರಾಗ್ತಿದ್ರಿ. ಆದ್ರೆ ಇದನ್ನ ಪ್ರತಿಷ್ಠೆ ಮಾಡ್ಕೊಂಡು ದೂರ ಉಳಿದ್ರಿ, ನಿಮ್ಗೆ ಧಿಕ್ಕಾರ ಹೇಳ್ಬೇಕಾಗ್ತದೆ ನಾವೆಲ್ಲ ಕೂಡಿ ಅನ್ನುವಂತ ಮಾತನ್ನು ಇವತ್ತು ನಾನು ರಾಜ್ಯಾಧ್ಯಕ್ಷರು ಕೂಡ ನಾವು ಸಕ್ಕರೆ ಸಚಿವರ ಜೊತೆ ಮಾತಾಡಿದ್ವಿ, ನಾವು ಶುಗರ್ ಕಮಿಷನರ್ ಜೊತೆ ಮಾತಾಡಿದೀವಿ, ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೀವಿ. ಏನು ಒತ್ತಡ ಹಾಕಬೇಕು ಹಾಕಿದೀವಿ. ಈ ಹೋರಾಟ ಇಲ್ಲೇ ನಿಲ್ಲುವುದಿಲ್ಲ ಅನ್ನುವಂತ ಗಂಭೀರದ ಸವಾಲದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೀವಿ. ಆದ್ರೆ ರೈತರು ನೀವು ತೀರ್ಮಾನ ಮಾಡಿ. ಇವತ್ತು ಅವ್ರು ಕೊಟ್ಟಾಗ ಬಹುಶಃ 3,500 ರೂಪಾಯಿ ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ವಿ. ಆದ್ರೆ ಎಷ್ಟು ಕಷ್ಟನೋ ಎಷ್ಟು ಸಾಧ್ಯನೋ ಅದನ್ನ ನಮ್ಮ ರೈತ ಸಂಘಟನೆ ಮುಖಂಡರು ಕುಂತು ಮಾತಾಡಿದಾಗ ಅವರಿಗೂ ಕೂಡ ನೀವು ಪಟ್ಟು ಮಾಡುವಂತ ಕೆಲಸ ಮಾಡಬೇಡ. ಯಾಕಂದ್ರೆ ಯಾವುದೇ ಚಳವಳಿ ಒಂದೇ ದಿವಸಕ್ಕೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಹಿಡಿತೆ ಅನ್ನೋದು ಸುಳ್ಳದ. ಹೀಗಾಗಿ ಅವ್ರು ಯಾವ ನಿರ್ಣಯ ತಗೋತಾರೆ ನಾವು ಮಾತ್ರ ಬದ್ಧದಿ. ನೀವು ಯಾವ ನಿರ್ಣಯ ತಗೊಂಡ್ರು ಅವ್ರು 3,200 ಕೊಟ್ಟರೆ ನಾವು ಬಿಡ್ತೀವಿ ಅಂದ್ರೆ ಎಸ್, 3,300 ಕೊಡ್ತಾರೆ ಅಂದ್ರೆ ಎಸ್, ನೀವು 3,500 ತಗೊಂಡ್ರು ನಾವು ಎಸ್, ನಮ್ದೇನ್ ತಕರಾರಿಲ್ಲ. ಆದ್ರೆ ನಿಮ್ಮ ಹೋರಾಟಕ್ಕೆ ಬಲ ತುಂಬತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹೀಗಾಗಿ ರೈತರು ಕೂಡ ಬಹಳಷ್ಟು ಜನ ನನಗೆ ಅನೇಕ ಹೇಳ್ತಿರ್ತಾರೆ, ಇದರೊಂದು ತಾರ್ಕಿಕ ಅಂತ್ಯ ಕಾಣಿಸ್ರಿ ಅಂತೇಳಿ. ತಾರ್ಕಿಕ ಅಂತ್ಯ ಒಬ್ಬರಿಬ್ಬರಿಂದ ಕಾಣುವುದಿಲ್ಲ. ಇದು ಯಾವ ರೀತಿ ಒಂದು ಚಳವಳಿಯಾಗಿ ರೂಪುಗೊಂಡಿತಲ್ಲ, ಈ ಹೋರಾಟ ಚಳವಳಿಯಾಗಿ ರೂಪುಗೊಂಡಾಗ ಸರ್ಕಾರಗಳು ಕೂಡ ಬಗ್ಬೇಕಾಗ್ತದ, ನಮ್ಮ ಕಿವಿಗೆ ಓಡ್ಕೊಡ್ಬೇಕಾಗ್ತದೆ, ನಮ್ಮ ಧ್ವನಿಗೆ ಹೋಗ್ಕೊಡ್ಬೇಕಾಗ್ತದೆ. ಆ ರೀತಿ ಹೋರಾಟ ಇವತ್ತು ನೀವು ರೂಪಿಸಿದ್ರಿ, ನಾವು ಕೂಡ ನಿಮ್ ಬೆಂಬಲ ಕೊಟ್ಟಿದೀವಿ. ಒಂದು ಸಾರ್ಥಕತೆ ಇದೆ ನಮಗೂ ಕೂಡ, ಇದೊಂದು ಚಳವಳಿ ಯಶಸ್ವಿ ಆಗಲಿ ಅಂತೇಳಿ. ಹೀಗಾಗಿ ನಾನು ಜಾಸ್ತಿ ಮಾತನಾಡಲಾರ್ದು, ಸ್ವಲ್ಪ ನಾನು ಎಮೋಷನಲ್ ಆಗಿ ಅಂತ ಅನಿಸ್ತದೆ ನನಗೆ. ಯಾಕಂತಂದ್ರೆ ನಮ್ಮ ರೈತರು ಇಷ್ಟಲ ಕೂತಾಗೂ ಕೂಡ ಬರಬೇಕಾದವ್ರು ಬರಲಿಲ್ಲ ಅನ್ನುವಂತ ನೋವಿನಿಂದ ಇಷ್ಟು ಮಾತಾಡಿದ್ದೀನಿ ನಾನು. ಹೀಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ, ಅವ್ರು ಯಾವ ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವು ಕೂಡ ಬದ್ಧದಿವೆ. ಕೇಂದ್ರ ಸರ್ಕಾರ ಜೊತೆ ಮಾತುಕತೆಯನ್ನು ಮಾಡುವುದಾದ್ರೂ ಕೂಡ, ಯಾಕಂದ್ರೆ ಎಲ್ಲನೂ ಪ್ರಧಾನಮಂತ್ರಿ ಬಗೆಹರಿಸಕ್ ಆಗುದಿಲ್ಲ. ಅಧಿಕಾರಿ ಶಾಹಿ ಅದ, ವ್ಯವಸ್ಥೆ ಅದ. ಯಾರು ಸಂಬಂಧಪಟ್ಟಂತ ಅಧಿಕಾರಿ ವರ್ಗ ಅದರ ಅವರ, ನಾನು ಕೂಡ ಒಬ್ಬ ಸಂಸದನಾಗಿ ನನಗೂ ಜವಾಬ್ದಾರಿ ಅದು. ನಾನು ಹೋದಂತರ ಏನು ಬೇರೆ ಮಾತಾಡಿಲ್ಲ. ರೈತರ ಸಮಸ್ಯೆ ಕುರಿತೇ ನಾನು ರಾಜ್ಯಸಭೆ ಧ್ವನಿ ಎತ್ತಕ್ಕಂತ ಕೆಲಸ ಮಾಡಿದ್ದೀನಿ. ಪ್ರತಿನಿತ್ಯ ನಾವು ಕೂಡ ರೈತರ ಪರವಾಗಿ ಯಾವ ಪತ್ರಿಕಾಗೋಷ್ಠಿ ಮಾಡೋದಿರ್ಬೋದು, ಡಿಸಿ ಅವರಿಗೆ ವಿನಂತಿ ಮಾಡೋದಿರ್ಬೋದು, ಯಾವುದೇ ಕೆಡಿಪಿ ಮೀಟಿಂಗ್ ಒಳಗಿರ್ಬೋದು, ಯಾವುದೇ ದಿಶಾ ಕಮಿಟಿ ಮೀಟಿಂಗ್ ಒಳಗಿರ್ಬೋದು, ರೈತ ಪರ ಚಿಂತನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ನಿಮ್ಮ ಪರವಾಗಿ ಇರ್ತೀವಿ ಅನ್ನುವಂತ ಭರವಸೆಯನ್ನ ನೀಡಿ ನಮಗೂ ಕೂಡ ಹಲವಾರು ಬಾರಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು
ನನ್ನ 4 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ರೈತ ಸಂಘಟನೆ ಸ್ನೇಹಿತರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಗುರು ಹೇಳ್ತೇನೆ. ನಮಸ್ಕಾರ.